ನಿಮಗೆ ಗೊತ್ತಾ? ಏನ್ರಿ ಎಲ್ಲೋ ಹೊರಗೆ ಹೊರಟಿರೋ ಹಾಗಿದೆ, ಅವಸರವಾಗಿ ರೆಡಿ ಬೇರೆ ಆಗ್ತಾ ಇದ್ದೀರಾ ನೀವು? ಹೊರಟಿರೋ ಹಾಗೆಲ್ಲ ಹೋಗ್ತಾ ಇದ್ದೀನಿ. ನಾವೆಲ್ಲಿ ಭೇಟಿಯಾಗಿದ್ವಿ ಅಂತ ಗೊತ್ತಾ? ಓ ಗೊತ್ತು. ನಿಜವಾಗ್ಲೂ ಇವನಿಗೆ ಮತಿ ಭ್ರಮಣೆ. ತಗೊಳ್ಳಿ. ಯಾವ ನಾಗಮಣಿಯನ್ನು ಕದಿಯೋದಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮನ ಪಾಪಿಗಳು ಕೊಂದಿದ್ರು, ಅದೇ ನಾಗಮಣಿ ಪ್ರಭಾವದಿಂದ ಆ ರುದ್ರ ಮತ್ತೆ ಬದುಕು ಬಂದಿದ್ದಾನೆ. ನೋಡು, ನಿಮಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂದರೂ ನನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಇದೇನಿದು? ನಾನು ಮಾತಾಡ್ತಾನೆ ಇದ್ದೀನಿ, ಇವನು ಏನು ಅರ್ಥ ಆಗದಿರೋ ಥರ ನಾಟಕ ಆಡ್ತೀನಿ. ಗುರುಗಳೇ, ಏನಾಯ್ತು? ನೀರ್ಬೇಕು. ಅರ್ಜುನ್ ಅವರೇ, ತಗೊಳ್ಳಿ. ಈಗ ಹೇಗಿದ್ದೀರಾ? ಪರವಾಗಿಲ್ಲಮ್ಮ. ಏನಾಯ್ತು ನಿಮಗೆ? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಇದ್ದಕ್ಕಿದ್ದಾಗೆ ಒಂಥರ ತಲೆ ಸುತ್ತಂಗಾಯ್ತು. ಈಗ ಪರವಾಗಿಲ್ಲಪ್ಪ. ಅಪ್ಪ, ಇವರೇ ವಾಸುದೇವ ಗುರುಗಳು. ಗುರುಗಳೇ, ನಮ್ಮ ತಂದೆ, ಅವ್ರ ಹೆಸರು ವಿಷ್ಣು ಅಂತ. ಅದು ನಿಮ್ಮಿಂದ ತುಂಬ ನಾಗಿನಿ ನನ್ನ ರೂಪದಲ್ಲಿದ್ದಾಳ. ನಿನ್ಗೇನು ಆಗಿಲ್ಲ ತಾನೆ? ದೇವ್ರ ನೋಡೋರು ನನ್ನ ಮಗನ್ ಕಾಪಾಡ್ಬಿಟ್ಟ. ಅಮೃತ, ಅಮೃತ ಅವರ, ಅಯ್ಯೋ ದೇವ್ರೆ. ಹೇಳಮ್ಮ, ನೋಡು ಅಮೃತ. ಹೇಳಮ್ಮ. ಅಕಾಲ ಮೃತ್ಯುವಿನ ಸೂಚನೆಯಂತೆ. ಸುಮಂಗ್ಲಿಯರ ಜೊತೆ ಬಂದು ನಿಂತ್ಕೊ. ಅಮೃತ, ದೀರ್ಘ ಸುಮಂಗ್ಲಿ ಭವ ಅಂತ ಆಶೀರ್ವಾದ ಮಾಡಿದ್ದು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಇನ್ನೊಂದ್ಸಲ ಆಶೀರ್ವಾದ. ತಪ್ಪು ನಿರ್ಧಾರ ಮಾಡ್ತಾ ಇದೀಯಾ? ನೀನು ಯಾವತ್ತು ಈ DKDಗೆ ಸೆಲೆಕ್ಟ್ ಆಗಿದೆಯೋ ಆವತ್ತಿಂದ ಎಷ್ಟು ಜನಕ್ಕೆ ನೀನು ಸ್ಫೂರ್ತಿದಾಯಿ ಆದೆ ಗೊತ್ತಾ? ನಿನ್ನ ಮೇಲೆ
ನಮ್ಮ ಮನೆಯವರಷ್ಟೇ ಅಲ್ಲ ಅಮ್ಮ, ಇಡೀ ಕರ್ನಾಟಕದ ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನು ಹುಸಿ ಮಾಡಬೇಡಮ್ಮ. ನನಗದೆಲ್ಲ ಗೊತ್ತಿಲ್ಲ ಮಾವ. ನನ್ನ ಡಾನ್ಸ್ ಬಗ್ಗೆ, ನನ್ನ ಗಾತ್ರದ ಬಗ್ಗೆ ತುಂಬಾ ಅವಮಾನ ಆಗ್ತಿದೆ ಮಾವ. ನಿಮ್ಮ ನಂದಿನಿ ಇವತ್ತಿಗೆ ಸತ್ತು ಹೋದ್ಲು ಅಂತ ತಿಳ್ಕೊರಿ. ಈಗೂ ನೀವು ನಿಮ್ಮ ಸೊಸಿನ ಯಾಕೆ ಮೆರೆಸ್ಲಿಕ್ಕತ್ತಿಲ್ಲ ಅಂತ ಕೇಳಕತ್ತೀರಿ ಹೊರತು ನನ್ನ ಮಗನ ಹೆಂಡತಿ ನನಗೆ ಯಾಕೆ ದೂರ ಅಂತ ಕೇಳವಲ್ರಿ. ನಿಮಗಿನ್ನೂ ಗೊತ್ತಿಲ್ಲ, ನೀವು ಹೊಗಳಿಕತ್ತಿರೋ ಗೌರಿ ಒಳ್ಳೆ ಕಲ್ಲ. ಮೊದಲಿಂದನೂ ರಾಮೋರ್ ಸ್ವಭಾವ ಎಂಥದ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ವಾ? ರಾಮೋರ್ಗೆ ಯಾವಾಗ ಒಪ್ಕೆನೋ ಆವಾಗ ನಮ್ಮಿಬ್ಬರು ಮೊದಲನೇ ರಾತ್ರಿ. ಅಲ್ಲಿವರೆಗೂ ಪ್ಲೀಸ್ ಯಾರೂ ರಾಮೋರ್ನ ಫೋರ್ಸ್ ಮಾಡಬೇಡಿ. ಜಾನು ನಿಂತ್ಕೊಳ್ಳಮ್ಮ. ನಂಗೆ ಒಪ್ಕೆ. ಅವ್ರ ಅಮ್ಮ ಇದ್ದಾರೆ, ನಾನು ಹೋಗಿ ಹಿಂದೆಯಿಂದ ಸೌಗಂಧಿನ ಕರ್ಕೊಂಬಂದ್ಬಿಡ್ತೀನಿ. ಏಯ್ ಸೌಗಂಧಿ, ನಿನ್ಗೆ ಹಿರಣ್ಮಯ ಬೇಕು ತಾನೆ? ಹೌದು, ಆ ಹಿರಣ್ಮಯ ಹತ್ರ ನನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಬರ್ತೀಯಾ? ಬರ್ತೀನಿ, ಬಾ ಬಾ ಬಾ. ಏ ಹುಚ್ಚಿ, ನಿನ್ ಕಣ್ಮುಂದೆನೇ ಇದ್ದಾರಲ್ಲ ಹಿರಣ್ಮಯ. ಕ್ಯಾರಿ, ನನ್ನ ಕೈಗೆ ಸಿಗೋ, ನಿನ್ನ ಕತೆನೇ ಮುಗಿಸ್ತೀನಿ. ಕ್ಯಾರಿ, ಅಯ್ಯೋ, ಎಣ್ಣೆ ಯಾಕೋ ಬಿಸಿಯಾಗೈತಲ್ಲ. ಓ, ನಾನು ಬಿಸ್ಲಾಗ್ ಬಂದಲ್ಲ, ಅದಕ್ಕಿರ್ಬೇಕು. ತಾತ ಇನ್ ಕಾಲ್ಗೆ ಸಣ್ಣದಾಗ ಅಲರ್ಜಿ ಆಗೈತೆ. ಅಟ್ಟಯ್ಯ, ಕಮಲಿ, ಈ ಕಡೆ ಬಾ. ನೀನು ಯಾರ ಕೈಲೇ ಕೊಟ್ಟರು, ನಿನ್ನ ಪ್ರೀತಿ ಯಾವುದು ಅಂತ ಡೆಸ್ಟಿನಿ ಇರುತ್ತೋ ಅದು ಅವ್ರ ಕೈಲೇ ಸೇರುತ್ತೆ. ವಿದ್ಯಾ, ಐ ಹ್ಯಾವ್ ಅ ಸ್ಮಾಲ್ ಗಿಫ್ಟ್. ಮುತ್ತುನ್ ಮದುವೆ ಆಗಕ್ಕೆ ಯಾರೇ ಬಂದರೂ ಆ ದೇವರು ಅದನ್ನು ನಡೆಯಕ್ಕೆ ಬಿಡಲ್ಲಮ್ಮ. ಮುತ್ತು ಯಾವತ್ತಿದ್ರೂ ನಿನ್ನೋನೆ. ಮಾಯನ್ ಜೀವನ ಈಗ ನಿನ್ನ ಕೈಲಿದೆ. ದಯವಿಟ್ಟು ಅವಳಿಗೊಂದು ಜೀವ ಭಿಕ್ಷೆ ಕೊಡಮ್ಮ. ಸರಿಮ್ಮ. ನೀನು ಒಪ್ಕೊಂಡಿದ್ದು ಆ ದೇವರೇ ವರ ಕೊಟ್ಟಷ್ಟು ಸಂತೋಷ ಆಯಿತು ಬೆಳ್ಳಿ. ನೋಡ್ತಾ ಇರು, ಇನ್ನು ಮುಂದೆ ನಿನ್ನನ್ನು ಹೇಗೆ ಮಟ್ಟ ಹಾಕ್ತೀನಿ ಅಂತ.